ಬ್ಯಾಕ್ ಟು ಮೈ ಚಾನಲ್ ಡಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ವ್ಲಾಗ್ಸ್ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ಸೀರಿಯಸ್ಲಿ. ಡೈಲಿ ಅದೇ ರೂಟೀನ್ ತೋರಿಸ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತೆ. ಬಟ್ ತುಂಬ ಚೆನ್ನಾಗಿ ಕೇಳ್ತೀರಾ ಡೈಲಿ ವ್ಲಾಗ್ಸ್ ಮಾಡಿರಿ ಅಂತ. ಡೈಲಿ ವ್ಲಾಗ್ಸ್ ಮಾಡಿದ್ರೆ ನಿಮ್ಗೆ ಬೋರ್ ಆಗಲ್ವಾ? ನನ್ನ ಕ್ವೆಶ್ಚನು ಹೇಳಿ, ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಡೈಲಿ ವ್ಲಾಗ್ಸ್ ಮಾಡಿದ್ರೆ ಬೋರ್ ಆಗಲ್ವಾ ಅಂತ. ಸೊ ಬನ್ನಿ ನೋಡೋಣ ರೆಸಿಪಿ. ನೀವು ಹೇಗೆ ಮಾಡ್ತೀರೋ ನಂಗೆ ಗೊತ್ತಿಲ್ಲ, ಬಟ್ ನಾನು ಹೇಗೆ ಮಾಡ್ತೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ಟೊಮೆಟೊ ಗೊಜ್ಜು. ಬನ್ನಿ ನೋಡೋಣ. ಫಸ್ಟು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೀನಿ. ಸಾಕು. ಇದೆಲ್ಲ ಸಿದ್ದಿದ್ದಾದಮೇಲೆ ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ನಿಮಗೆ ಫ್ಲೇವರ್ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಆದಮೇಲೆ ನೆಕ್ಸ್ಟ್ ಹಂಗೆ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ 1 ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 2 ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ, ಪೀಸ್ ಮಾಡಿ 4 ಆಗಿದೆ ಅದು ಹಾಕ್ಕೊಳ್ತೀನಿ. ಇವಾಗ ಒಂದ್ಸರಿ ನೀಟಾಗಿ ತಿರ್ಸ್ಕೊಡೋಣ. ಸ್ವಲ್ಪ ಫ್ಲೇಮ್ ಇಟ್ಕೊಳ್ತೀನಿ. ಸ್ವಲ್ಪ ರೋಸ್ಟ್ ಆಗಬೇಕಿದು. ರೋಸ್ಟ್ ಆದಮೇಲೆ ಟೊಮ್ಯಾಟೊ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಇಷ್ಟ ಆದಮೇಲೆ ಅರಿಶಿನ ಹಾಕ್ಕೊಂಡಿದ್ದಾದ್ಮೇಲೆ 1 ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ಕೊಳ್ತೀನಿ. ಅದು ಬೇಗ ಬೇಯುತ್ತೆ. ಅವಾಗ ಟೊಮ್ಯಾಟೊಗೆ ಈರುಳ್ಳಿಗೆ ಸಾಲ್ಟ್ ಹಾಕಿದ್ರೆ ಬೇಗ ಬೇಯುತ್ತೆ. ಸಾಕಷ್ಟು. ಒಂದ್ಸರಿ ಇದನ್ನ ನೀಟಾಗಿ ತಿರುಗಿಸ್ಕೊಡ್ಬೇಕು. ನಾವು ಸಾಲ್ಟ್ ಆ್ಯಡ್ ಮಾಡಿದ್ದೆ ಬೇಗ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಎಲ್ಲ ಚೆನ್ನಾಗಿ ಬೇಯಬೇಕು. ಟೊಮ್ಯಾಟೊ ಎಲ್ಲ ಬೆಂದ ಮೇಲೆ ನೆಕ್ಸ್ಟ್ ಏನು ಹಾಕಬೇಕು ಅಂತ ತೋರಿಸ್ತೀನಿ. ಈ ಥರ ಬೆಂದಿದೆ ಇದು, ನೋಡ್ಬೋದು. ಆವಾಗ ಹಾಕಿದಾಗ ಎಷ್ಟೊಂದಿತ್ತು ಟೊಮ್ಯಾಟೊ. 6 ಟೊಮ್ಯಾಟೊ ಹಾಕ್ಕೊಂಡಿದ್ದೆ ನಾನು. ಇವಾಗ ನೋಡಿ ಫುಲ್ ಇಷ್ಟಿತ್ತು. ಇವಾಗ ಇಷ್ಟೇ ಇಷ್ಟ ಆಗ್ಬಿಟ್ಟೈತೆ. ಟೊಮ್ಯಾಟೊ ಬೆಂದ ಮೇಲೆ ಕಮ್ಮಿ ಆಗ್ಬಿಟ್ಟು ನಾನು ಇವಾಗೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಡ್ತೀನಿ. ಬಿಕಾಸ್ ಅದು ನಂಗೆ ಲಾಸ್ಟಲ್ಲಿ ಇಷ್ಟ ಇಲ್ಲ, ಒಂಥರ ಹಸಿ ಹಸಿ ಆಗಿರುತ್ತೆ ಅಂಥೇಳಿ ಇವಾಗೆ ಹಾಕ್ಕೊಬಿಡ್ತೀನಿ. ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಟೊಮ್ಯಾಟೊ ಎಲ್ಲ ಒಂಥರ ಹಂಗೆ ಇದೆ. ಇದೆಲ್ಲ ಚೆನ್ನಾಗಿ ಬೇಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಫುಲ್ ಗೊಜ್ಜು ಥರ ಆಗಿಬಿಡ್ಬೇಕು, ಆವಾಗ ಚೆನ್ನಾಗಿರುತ್ತೆ. ಈಗ ನಾನು 2 ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ, ಮತ್ತು ಧನಿಯಾ ಪೌಡ್ರು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇನ್ನು ಹಾಕ್ತೀನಿ. ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಸೇರಿಸ್ಬಿಡಿ. ತೆಗ್ದು ನೋಡೋಣ ಟೊಮ್ಯಾಟೊ ಗೊಜ್ಜು ಹೇಗಿದೆ ಅಂತ. ಸಿ ಸಕ್ಕತ್ತಾಗೈತಲ್ಲ, ಯಮ್ಮಿ ಆಗೈತೆ. ನೀವು ಹಿಂಗೆ ಮಾಡೋಂಗಿದ್ರೆ ಫೈನ್. ಈ ಥರ ಮಾಡೋಣ ಅಂದರೆ ಈ ಥರ ಮಾಡಿ ಒಂದ್ಸರಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಈಗ ದೋಸೆನ ಬಂದು ಟೊಮ್ಯಾಟೊ ಗೊಜ್ಜು ಜೊತೆ ದೋಸೆನ ಸರ್ವ್ ಮಾಡ್ತಾಯಿದ್ದೀನಿ. ನೀವು ರೈಸ್ ಜೊತೆ ಆಗಲಿ ಚಪಾತಿ ಜೊತೆ ಸರ್ವ್ ಮಾಡ್ಬೋದು.
ರಶ್ಮಿ ಫಾರ್ ದ ಫಸ್ಟ್ ಟೈಮ್ ಬಿರಿಯಾನಿ ಟ್ರೈ ಮಾಡಿದ್ದಾಳೆ. ನೋಡೋಕ್ಕೇನೋ ಸೂಪರ್ಬಾಗಿ ಕಾಣಿಸ್ತಾ ಐತೆ, ತಿನ್ನೋಕೆ ಹೇಗೈತೋ ಗೊತ್ತಿಲ್ಲ, ನೋಡೋಣ. ನಾನು ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ. ನೀನೇನು ಅಂದ್ಕೊಂಡಿದ್ಯಾ? ಸೂಪರಾಗಿರ್ತದೆ. ಆಮೇಲೆ ಇವತ್ತು ನಮ್ಮ ಮನೇಲಿ ಸಂಡೇ ಏನೇನಂದರೆ ಚಿಕನ್ ಪೆಪ್ಪರ್ ಡ್ರೈ, ರಸಮ್ಮು, ಇಲ್ಲಿ ಕಬಾಬ್ ಕಲಿಸಿಟ್ಟಿದ್ದೀರಿ. ಇಷ್ಟು ನಮ್ಮ ಮನೆಗೆ ಇವತ್ತು ಸಂಡೇಗೆ. ಏನು ಹಂಗೆ ಕಲಿಸ್ತಾ ಇದೆಯಾ ಅದನ್ನ? ಅಲ್ಲಿ ವೈಟ್ಗಾಯ್ತು ನನ್ನ ಕಡೆ. ನಾನು ಅಕ್ಕಿ ಹಾಕ್ಬಿಟ್ಟು ಕಲಿಸ್ಕೊಡ್ಬೇಕಾಗಿತ್ತು ಒಂದ್ಸತಿ. ಕ್ಯಾಬ್ ಸಾಕಾಗತ್ತಲ್ಲ. ಆಲ್ ಸೆಟ್. ಇವಾಗ ಅನ್ನಕ್ಕೆ ಇಡಬೇಕು. ಅನ್ನಕ್ಕೆ ಇಟ್ಬಿಟ್ಟು ನೋಡೋಣ ಹೇಗೈತೆ ಅಂತ. ರಸಮ್ ಯಾರೋ ಕೇಳಿದ್ರಿ ಶೇರ್ ಮಾಡಿ ಅಂತ, ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಮಾಡೋದಕ್ಕೆ ಅಂದ್ಬಿಟ್ಟು ಫಟಾಫಟ್ ಮಾಡಿಬಿಟ್ಟೆ. ಹಂಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇಷ್ಟೇ ನಾನು ತಿನ್ನೋದು.